ನಮಸ್ಕಾರ ಕರ್ನಾಟಕ ಹೈ ಸೆಲೆಬ್ರಿಟೀಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಕೊನೆಗೂ ಡೇಟ್ ಬಂದೇ ಬಿಡ್ತು, ಅದೇ 11/12/2025. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ ಎಲ್ಲರಿಗೂ ಗೊತ್ತಾಗಿರುತ್ತೆ. ಸೊ ಈಗ ಮನಸ್ಸೆ ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ, ಟೈಮ್ ಆಗೋಗಿದೆ. ಸೊ ಇನ್ನು 5 ಮಿನಿಟ್ಸ್ ಇದೆ ಅಷ್ಟೇ ಟೈಮು. ಸೊ ಯಪ್ಪ ಕತ್ಲೆ ಏನೂ ಕಾಣಿಸ್ತಾ ಇಲ್ಲ. ಓಕೆ, ಹೆಂಗಿರುತ್ತೆ ಗೊತ್ತಾ ಅಬ್ರ ಆಲ್ರೆಡಿ ಪಟಾಕಿ ಗಿಡಕ್ಕೆ ಎಲ್ಲ ಸೌಂಡ್ ಸ್ಟಾರ್ಟ್ ಆಗಿದೆ ಬೇರೆ ಥಿಯೇಟ್ರಲ್ಲೆಲ್ಲ. ಮನಸ್ಸದಲ್ಲಿ ಹಿಂಗೆ ನೋಡೋಣ. ಬಾಸ್ ಎಂಟ್ರಿ ಇನ್ನೇನು ಆಗುತ್ತೆ. ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ, ಡ್ಯಾನ್ಸ್ ಆಡೋದು ಮುಂದೆ. ಇಂಟರ್ವಲ್ ಮಾತ್ರ ಮಸ್ತ್ ಆಗಿದೆ, ಸೈಕ್ ಆಗಿದೆ ಇಂಟರ್ವಲ್ಲು. ಇದುವರೆಗೂ ಫಿಲಮ್ ನೋಡಿರ್ಲಿಲ್ಲ ಆ ಥರ, ಅಷ್ಟು ಮಸ್ತಾಗಿದೆ ಬಾಸ್ದು. ನಮ್ಮ ಅಣ್ಣನೂ ಇದೇ ಥಿಯೇಟ್ರಿಗೆ ಬಂದಿರೋದು, ಸಿಕ್ಕಿರಲಿಲ್ಲ, ಅವನೆಲ್ಲ ಹಿಂದೆಗಡೆ ಇದ್ದ, ಇವಾಗ ಸಿಕ್ಕವನೆ ಇಂಟರ್ವಲ್ ಟೈಮಲ್ಲಿ. ತಗೊಂಡಿದ್ದೀವಿ ಎಲ್ಲ ಅಂದರೆ ಎಲ್ಲ ಒಳಗಡೆ ಅವರೇ, ಇಷ್ಟು ಜನ ಇಲ್ಲ, ಇನ್ನೂ ಒಳಗಡೆ ಬೇಜಾರು ಜನ. ಅಣ್ಣ ಅಲ್ಲೇ ಅವನೇ ಫಸ್ಟ್ ಮುಂದೆಗಡೆ ಸೀಟಲ್ಲೇ, ಗೊತ್ತೇ ಇಲ್ಲ ಅವಾಗಿಂದ, ಇವಾಗ ಗೊತ್ತಾಗ್ತೈತೆ ಅಲ್ಲೇ ಅವರು. ಇವಾಗ ನಮಗಿಂತ ಮುಂದೆನೇ ಕೂತವನೆ, ಫಸ್ಟೇ ಟಿಕೆಟ್ ಬುಕ್ ಮಾಡಿ. ನಾವು ಲೇಟಾಗಿ ಬುಕ್ ಮಾಡಿ ನಾವು ಇಲ್ಲೇ ಕೂತೀವಿ. ಮೂವಿ ಎಲ್ಲರೂ ಚೆನ್ನಾಗಿದೆ ಅಂತ. ನಮಸ್ಕಾರ ಕರ್ನಾಟಕ ಹೈ ಸೆಲೆಬ್ರಿಟೀಸ್. ಇವತ್ತು ಡಿ ಬಾಸ್ ಸೆಲೆಬ್ರಿಟೀಸ್ ಎಲ್ಲ ತಲೆ ಎತ್ತಿ ನಡಿಬೇಕು ಅಂತ ಕೆಲಸ ನಮ್ ಬಾಸ್ ನಿನ್ನೆ ಒಂದು ರೈಟಿಂಗ್ ಅಲ್ಲಿ ಬರ್ದ್ ಕಳ್ಸಿದ್ರು, ಬಟ್ ಅದನ್ನ ಇವತ್ತು ಪ್ರೂವ್ ಮಾಡಿದ್ರು. ಡೈರೆಕ್ಷನ್ ಮಾಡಿರೋ ಅಂತ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಸ್ದು ಎಲ್ಲಾ ಮೂವಿಗಳಿಗಿಂತ ಈ ಮೂವಿ ಸ್ವಲ್ಪ ವಿಭಿನ್ನ. ಅದು ಇಂಥ ಟೈಮಲ್ಲಿ ಸಿಚುವೇಶನ್ ಅಲ್ಲಿ ಇಂಥ ಮೂವಿ ಕೊಟ್ಟಿರೋದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದೀರಾ, ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗಿದೆ, ಏನು ಸ್ಟೋರಿ ಗೀರಿ ಎಲ್ಲ. ನಾನು ಒಬ್ರಿಗೂ ಹೇಳ್ತಾ ಇಲ್ಲ, ನೀವು ಯಾರಿಗೂ ಹೇಳಕ್ ಹೋಗ್ಬಿಡಿ, ಹೋಗಿ ಮೂವಿ ನೋಡಿ ಅಂತ ಹೇಳಿ. ಸಕ್ಕದಾಗಿದೆ, ಸೈಕ್ ಆಗಿದೆ. ಬಟ್ ಒಂದೇ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಕೃಷ್ಣನ್ಗೆ ಕೊಳಲೂದದು ಗೊತ್ತು, ಕುರುಕ್ಷೇತ್ರ ನಡೆಸೋದು ಗೊತ್ತು. ಜೈ ಡಿ ಬಾಸ್.